ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಧ್ರುವ ಮುಂಡೋಡಿ. ನೀವು ನೋಡ್ತಿದ್ರೆ ನನ್ನ ಯೂಟ್ಯೂಬ್ ಚಾನಲ್ ಮುಂಡೋಡಿ ವ್ಲಾಗ್ಸ್. ಸೊ ಫ್ರೆಂಡ್ಸ್, ಜಪಾನಲ್ಲಿ ಇವತ್ತು ನಮ್ಮದು ಡೇ 7. ಈಗ ನಾನು ಕ್ಯೋಟೋದಲ್ಲಿದ್ದೀನಿ. ಇವತ್ತು ನಾವು ಹೋಗ್ತಾ ಇದ್ದೀವಿ ಕ್ಯೋಟೋದಲ್ಲಿರುವಂತಹ ಫೇಮಸ್ ನಾರಾ ಡಿಯರ್ ಪಾರ್ಕ್ಗೆ. ಬಟ್ ಅದಕ್ಕಿಂತ ಮುಂಚೆ ನನಗೊಂದು 2 ವಿಚಾರ ನಿಮಗೆ ಹೇಳಬೇಕು. ಈಗ ನೀವು ಯೋಚನೆ ಮಾಡ್ಬೋದು, ಏನಪ್ಪ ಇಷ್ಟು ದಿವಸ ಜಪಾನ್ಗೆ ಹೋದಾಗ ಇವರು ಬಟ್ಟೆ ಹೇಗೆ ಒಕ್ಕೋತಾರೆ ಅಂತೇಳಿ. ಸೊ ಬಟ್ಟೆ ಒಗೆಯೋಕ್ಕೆ ನಾವು ನಿಲ್ಲೋಂಥ ಹೋಟೆಲಲ್ಲಿ ಕಾಯಿನ್ ಲಾಂಡ್ರಿಗಳಿರುತ್ತೆ. ಅಂದರೆ ಏನೀಗ ನಮ್ಮೂರಲ್ಲಿ ಕಾಯಿನ್ ಬೂಟ್ ಫೋನ್ಗಳಿರುತ್ತೆ ನೋಡಿ, ಹಾಗೆಯೇ ಕಾಯಿನ್ ಹಾಕಿ ವಾಷಿಂಗ್ ಮೆಷಿನ್ ಆ್ಯಕ್ಟಿವೇಟ್ ಮಾಡ್ಕೋಬೇಕು. ಈಗ ಫಾರ್ ಎಕ್ಸಾಂಪಲ್ ಒಂದು 150 ಎನ್ ಹಾಕಿದರೆ ಅರ್ಧ ಗಂಟೆಗೆ ವಾಷಿಂಗ್ ಮೆಷಿನ್ ರನ್ ಆಗುತ್ತೆ. ಮತ್ತಿನ್ನೊಂದು 150 ಎನ್ ಹಾಕಿದರೆ ಇನ್ನೂ ಅರ್ಧ ಗಂಟೆಗೆ ಡ್ರೈಯರ್ ರನ್ ಆಗುತ್ತೆ. ಹಾಗೆ ಆಮೇಲೆ ಇನ್ನರ್ ವೇರ್ಸ್ ಬಗ್ಗೆ, ನಾವು ಹೋದಲೆಲ್ಲ ಇನ್ನರ್ ವೇರ್ಸ್ ಒಕ್ಕೊಂಡು ಕೂರಕ್ಕಾಗೋದಿಲ್ಲ. ಅದಕ್ಕೆ ನಮಗೆ ಈ ಥರ ನೋಡಿ, ಈ ಥರ ಡಿಸ್ಪೋಸೇಬಲ್ ಇನ್ನರ್ ವೇರ್ಸ್ ಸಿಗುತ್ತೆ. ಅಂದರೆ ಯೂಸ್ ಆ್ಯಂಡ್ ಥ್ರೋ ಇನ್ನರ್ ವೇರ್ಸು. ಇದು ನಿಮಗೆ ಅಮೆಝಾನಲ್ಲಿ ಸಿಗುತ್ತೆ. ಓಕೆ, ಆಮೇಲೆ ಜಪಾನ್ಗೆ ಬಂದಾಗ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನು ಅಂತ ಹೇಳಿದರೆ ಅಡಾಪ್ಟರ್. ನೋಡಿ ಇಲ್ಲಿ ತೋರಿಸ್ತೀನಿ ನಾನು. ಈ ಅಡಾಪ್ಟರ್ ಏನು ಕಾಣ್ತಾ ಇದೆ, ಇದು ನಾನು ಇಂಡಿಯಾದಿಂದ ತಂದಿದ್ದು. ಇದು ನಂದು ಹಳೆ ಅಡಾಪ್ಟರ್. ನಾನು 2017 ಯುರೋಪ್ಗೆ ಹೋದಾಗ ತಗೊಂಡಿದ್ದು. ಸೊ ಬೇರೆ ಬೇರೆ ಊರಲ್ಲಿ ಬೇರೆ ಬೇರೆ ಥರದ ಸಾಕೆಟ್ಗಳಿರುತ್ತೆ. ನಾನು ನಿಮಗೆ ತೋರಿಸ್ತೀನಿ ನೋಡಿ. ಇದು ಜಪಾನ್, US, ಆಸ್ಟ್ರೇಲಿಯಾ ಮತ್ತು ಥೈಲ್ಯಾಂಡಲ್ಲಿ ಈ ಥರದ ಸಾಕೆಟ್ ಯೂಸ್ ಮಾಡ್ತಾರೆ. ಆಮೇಲೆ ಯುರೋಪಲ್ಲಿ ನೋಡಿ, ಇಲ್ಲಿ ಒಳಗಡೆ ಕಾಣ್ತಾ ಇದೆಯಲ್ಲ ಸ್ವಲ್ಪ ಸಪುರದ್ದು, ಆ ಥರದ್ದು ಸಾಕೆಟ್ ಯೂಸ್ ಮಾಡ್ತಾರೆ. ಸೊ ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ಥರ ಸಾಕೆಟ್ ಯೂಸ್ ಮಾಡ್ತಾರೆ. ಸೊ ನೀವು ಈ ಥರದೊಂದು ಟ್ರಾವೆಲ್ ಅಡಾಪ್ಟರ್ ಒಂದು ತಗೋಬೇಕಾಗುತ್ತೆ. ನಾನು ಅದ್ರ ಜೊತೆಗೆ ನನ್ನ ಡಿವೈಸಸ್ ಎಲ್ಲ ಚಾರ್ಜ್ ಮಾಡ್ಕೊಳ್ಳೋಕ್ಕೆ ಅಂತೇಳಿ ಹೀಗೆ ಇಂಡಿಯಾದಿಂದ ಬರ್ತಾ ಈ ಥರ ಒಂದು ಮಲ್ಟಿಪ್ಲಗ್ ಎಕ್ಸ್ಟೆನ್ಷನ್ ತಗೊಬಂದೆ. ನನ್ನ ಇನ್ಸ್ಟಾ 360 ಆಮೇಲೆ ಪವರ್ ಬ್ಯಾಂಕ್, ನನ್ನ ಫೋನ್ ಎಲ್ಲ ಚಾರ್ಜ್ ಮಾಡ್ಕೊಳ್ಳೋಕ್ಕೆ. ನೋಡಿ, ಇದೇ ನಾನು ಹೇಳಿದ್ದು ಕಾಯಿನ್ ಆಪರೇಟೆಡ್ ವಾಷಿಂಗ್ ಮೆಷಿನ್ ಅಂತೇಳಿ. ಡ್ರೈಯರಿಗೆ 100 ಎನ್ ಆಗುತ್ತೆ. 30 ಮಿನಿಟ್ಸ್, ಅರ್ಧ ಗಂಟೆ ವರ್ಕ್ ಆಗುತ್ತೆ. ಕೆಲವೊಂದು ವಾಷಿಂಗ್ ಮೆಷಿನಲ್ಲಿ ಸೋಪ್ ಆಟೋಮೆಟಿಕ್ ಡಿಸ್ಪೆನ್ಸ್ ಆಗುತ್ತೆ, ಕೆಲವೊಂದಕ್ಕೆ ನಾವು ಹಾಕಬೇಕಾಗುತ್ತೆ. ಅದು ಡಿಪೆಂಡ್ಸ್. ಜಪಾನಿದು ಪೋಸ್ಟ್ ಬಾಕ್ಸ್. ಇದು ನಾರಾ ಡಿಯರ್ ಪಾರ್ಕ್ ಅಂತೇಳಿ. ನಾರಾದಲ್ಲಿ ಎಲ್ಲಿ ನೋಡಿದರೂ ನಿಮಗೆ ಡಿಯರ್ ಕಾಣುತ್ತೆ, ಜಿಂಕೆಗಳು. ಇಲ್ಲಿ ಸುಮಾರು 3-4 ಕಿಲೋಮೀಟ್ರು ಇಂದ ನಿಮಗೆ ಹೈವೇ ಸೈಡಲ್ಲಿ, ಪಾರ್ಕಲ್ಲಿ, ಫುಟ್ಪಾತ್ ಮೇಲೆ ನೀವು ಎಲ್ಲಿ ಹೋದರೂ ನಿಮಗೆ ಜಿಂಕೆ ಸಿಗುತ್ತೆ. ನೀವು ಜಿಂಕೆಗಳನ್ನ ಆರಾಮಾಗಿ ಮುಟ್ಬೋದು. ಆಮೇಲೆ ಅಲ್ಲಿ ರೈಸ್ ಕೇಕ್ ಅಂತ ಸೇಲ್ ಮಾಡ್ತಾರೆ. ಅದನ್ನು ನಾವು ಪರ್ಚೇಸ್ ಮಾಡಿ ಜಿಂಕೆಗಳಿಗೆ ತಿನ್ನಿಸ್ಬೋದು. ಕೆಲವೊಂದು ಟೆಕ್ನಿಕಲ್ ರೀಸನ್ಗಳಿಂದಾಗಿ ನನ್ನ ಫೋನಲ್ಲಿ ಆಡಿಯೋ ರೆಕಾರ್ಡ್ ಆಗಿರಲಿಲ್ಲ. ಅಲ್ಲಿಂದ ನಾವು ತೊಡೈಜಿ ಟೆಂಪಲ್ಗೆ ಬಂದ್ವಿ. ಇದು ವರ್ಲ್ಡ್ ಹೆರಿಟೇಜ್ ಸೈಟ್. ಇದು ಜಪಾನ್ನ ಒಂದು ಭಾಳ ಹಳೆಯದಾದ ಒಂದು ಬುದ್ಧನ ದೇವಸ್ಥಾನ. ಸುಮಾರು 1266 ವರ್ಷಗಳ ಇತಿಹಾಸ ಇದೆ ಈ ದೇವಸ್ಥಾನಕ್ಕೆ. ಇದು ಟೆಂಪಲ್, ಇದು ಮೈನ್ ಎಂಟ್ರೆನ್ಸ್. ಒಳಗಡೆ ಇನ್ನೂ ನನಗೆ ದೊಡ್ಡ ಸ್ಟ್ರಕ್ಚರ್ ಕಾಣ್ತಾ ಇದೆ. ಇದು ಹೀಗೆ ಒಂದು ಸೈಡಿಗಿದೆ, ಇನ್ನೊಂದು ಸೈಡಿಗೂ ಹೀಗೇ ಇದೆ. ಟೆಂಪಲ್ ಇದು ಎದುರು ಭಾಗದಲ್ಲಿ ಒಂದು ದೊಡ್ಡ ಕೊಳ ಇದೆ ನೋಡಿ. ಅದರ ಮಧ್ಯದಲ್ಲಿ ಒಂದು ಐಲ್ಯಾಂಡ್ ಥರ ಮಾಡಿದ್ದಾರೆ. ಎಲ್ಲ ಮರಗಳೆಲ್ಲ ಬೆಳೆದಿದೆ. ಒಂದು ಸೈಡಲ್ಲಿ ಚಿಕ್ಕದಾದಂಥ ಜರಿ ಟೈಪ್ ಇದೆ, ನೋಡ್ಬೋದು. ಇಲ್ಲಿ ಕೊಳದಲ್ಲಿ ಕೋಯಿ ಮೀನುಗಳು ನೋಡಿ, ಎಂಥ ದೊಡ್ಡ ಗಾತ್ರದ ಕೋಯಿ ಮೀನುಗಳು ನೋಡಿ ನೋಡಿ ನೋಡಿ. ಈ ದ್ವಾರದ ಒಳಗೆ ಇನ್ನೊಂದು ದೊಡ್ಡ ಟೆಂಪಲ್ ಕಾಣ್ತಾ ಇದೆ ಅಂತೇಳಿ ಇಲ್ಲಿ ನೋಡ್ಬೋದು. ನೋಡಿ, ಒಳಗಡೆ ಇನ್ನೂ ಎಂಥ ಒಂದು ಬ್ಯೂಟಿಫುಲ್ ಟೆಂಪಲ್ ಕಾಣ್ತಾ ಇದೆ ಅಂತ ಹೇಳುವಂಥದ್ದು. ಆ ಒಂದು ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ. ಬನ್ನಿ ಅಲ್ಲಿ ಹೋಗೋಣ ಈಗ. ಇಲ್ಲಿ ಮತ್ತೆ ದ್ವಾರಪಾಲಕರು ನೋಡಿ ನೋಡಿ, ಎಂಥ ದೊಡ್ಡ ವುಡನ್ ಸ್ಟ್ರಕ್ಚರ್ ಅಂತೇಳಿ ನೋಡಿ. ನಾನು ಟೆಂಪಲ್ ಇದು ಹಿಂದೆ ಸೈಡಲ್ಲಿದ್ದೀನಿ, ಹೇಗೆ ಕಾಣ್ತಾ ಇದೆ ಅಂತ ಹೇಳುವಂಥದ್ದು. ಇಲ್ಲಿ ಎಂಟ್ರಿ ಆಗಲಿಕ್ಕೆ ಮತ್ತೆ ಟಿಕೆಟ್ ತಗೋಬೇಕಂತೆ ನಾವು.
ಏನು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿದರೆ ನನಗೆ ವರ್ಣಿಸಲಿಕ್ಕೆ ಪದಗಳೇ ಸಿಗ್ತಾ ಇಲ್ಲ. ನೋಡಿ, ಇದೊಂದು ಆ್ಯಂಗ್ಲಲ್ಲಿ ಒಂದು ಈ ವ್ಯೂ ನೋಡಿ, ಆ ಮರ ಗಿಡ ಅದರ ಜೊತೆಗೆ ಆರ್ಕಿಟೆಕ್ಚರ್. ಒಂದು ಸ್ವಲ್ಪ ಇದು ಝೂಮ್ ಔಟ್ ಆಗಿದೆ, ಝೂಮ್ ಇನ್ ಮಾಡಿ ತೋರಿಸ್ತೀನಿ ನೋಡಿ. ಈ ಥರ ನನ್ನ ಕಣ್ಣಿಗೆ ಕಾಣಿಸ್ತಾ ಇದೆ ಇವಾಗ ದೂರದಿಂದ. ನಾವು ಹತ್ತಿರ ಹೋಗೋಣ, ಹತ್ತಿರ ಹೋದಾಗ ನಿಮಗೆ ಇನ್ನೂ ಚೆನ್ನಾಗಿ ಕಾಣುತ್ತೆ ನೋಡಿ. ಸೈಡಲ್ಲಿ ಈ ಥರ ಎಲ್ಲ ಇದೆ. ನಾವು ಆ್ಯಕ್ಚುಲಿ ಈ ಟೆಂಪಲ್ಗೆ ಹೋಗೋದ ಬೇಡ ಅಂತ ಯೋಚನೆ ಮಾಡ್ತಾ ಇದ್ವಿ. ಬಟ್ ಆ ಮೇನ್ ಎಂಟ್ರೆನ್ಸಿಂದ ಮತ್ತು ಈ ಸೈಡಿಂದ ಎಲ್ಲ ಒಂದು ಸ್ವಲ್ಪ ಕಿಟಕಿಯಿಂದ ಎಲ್ಲ ನೋಡಿದ ಮೇಲೆ ಇಲ್ಲ, ಇದು ಈ ಬ್ಯೂಟಿನ ನೋಡಲೇಬೇಕು ಅಂತ ಡಿಸೈಡ್ ಮಾಡಿ ಟಿಕೆಟ್ ತಗೋಬಿಟ್ವಿ ನಾವು. ನೋಡಿ, ಎಲ್ಲ ಬುದ್ಧಿಸ್ಟ್ ದೇವಸ್ಥಾನಗಳಲ್ಲಿ ಇದೊಂದು ಸರ್ವೇ ಸಾಮಾನ್ಯ. ಈ ಊದುಬತ್ತಿಯ ಹೊಗೆಯನ್ನು ನಾವು ತಗೋಬೇಕು. ಎಂಥ ದೊಡ್ಡ ಟೆಂಪಲ್ ನೋಡಿ, ಭಾರಿ ಚೆನ್ನಾಗಿದೆ ಆರ್ಕಿಟೆಕ್ಚರು. ಪ್ರಾಬ್ಲಮ್ ಏನು ಅಂತ ಹೇಳಿದರೆ ಬಿಸಿಲು ಒಂದು ಸೈಡಿಂದಾಗಿ ನಿಮಗೆ ವಿಡಿಯೋದಲ್ಲಿ ನನಗೆ ಕರೆಕ್ಟಾಗಿ ತೋರ್ಸೋಕ್ಕಾಗ್ತಾ ಇಲ್ಲ. ಹತ್ತಿರ ಹೋದ್ಮೇಲೆ ತೋರಿಸ್ತೀನಿ. ಎಲ್ಲ ದೇವಸ್ಥಾನಗಳಲ್ಲಿ ಇರುವ ಹಾಗೆ ಇಲ್ಲಿ ಕೂಡ ಹಾಗೆ ಕೈ ತೊಳೆಯುವಂಥ ಒಂದು ವ್ಯವಸ್ಥೆ ಇದೆ. ಇಲ್ಲಿ ಎಲ್ಲ ಕಡೆ ಡ್ರ್ಯಾಗನ್ ಬಾಯಿಂದ ನೀರು ಬರ್ತದೆ. ಇಲ್ಲಿ ಏನು ಡ್ರ್ಯಾಗನ್ ಬಾಯಿಂದ ಬರ್ತಾ ಇಲ್ಲ, ಇಲ್ಲಿ ಬೇರೆ ಥರ ಸಿಸ್ಟಮ್ ಮಾಡಿದ್ದಾರೆ, ಈ ಥರ ಸಿಸ್ಟಮ್ ಮಾಡಿದ್ದಾರೆ. ಕ್ಯಾಮರಾದಲ್ಲಿ ಒಂದೇ ಸಲಕ್ಕೆ ಕವರ್ ಮಾಡೋಕ್ಕೆ ಆಗೋದಿಲ್ಲ ಹತ್ತಿರದಿಂದ. ನೋಡಿ ಎಂಥ ದೊಡ್ಡ ಸ್ಟ್ರಕ್ಚರ್ ನೋಡಿ. ನಾನು ಕ್ಯಾಮರಾವನ್ನು ಝೂಮ್ ಔಟ್ ಮಾಡ್ಕೊಂಡಿದ್ದೇನೆ ಕಾಣಲಿ ಅಂತ ಹೇಳುವಂಥ ಒಂದು ಕಾರಣಕ್ಕೆ. ಇಲ್ಲಿ ಏನು ಶೂ ತೆಗೆಯುವಂಥ ಪದ್ಧತಿಯನ್ನು ನನಗೆ ಕಾಣ್ತಾ ಇಲ್ಲ. ಇಲ್ಲಿ ಎಲ್ಲರೂ ಶೂ ಹಾಕೊಂಡೇ ಒಳಗಡೆ ಹೋಗ್ತಾ ಇದ್ದಾರೆ. ಇಲ್ಲಿ ಮತ್ತೆ ಧೂಪ ಇಡುವಂಥ ಒಂದು ಪದ್ಧತಿ. ಬೌದ್ಧ ಧರ್ಮದವರು ಬಂದು ಇಲ್ಲಿ ಊದುಬತ್ತಿ ಹೊತ್ತಿಸಿ ಇಲ್ಲಿ ಧೂಪ ಇಡ್ತಾರೆ ನೋಡಿ. ಒಳಗಡೆ ಬುದ್ಧನ ವಿಗ್ರಹ ಕಾಣ್ತಾ ಇರ್ಬೋದು ನಿಮಗೆ, ಬಹಳ ದೊಡ್ಡದಾದಂಥ ಬುದ್ಧನ ವಿಗ್ರಹ ನೋಡಿ. ಈ ರೀತಿ ನನಗೆ ಕಾಣ್ತಾ ಇದೆ ಈಗ. ದೇವಸ್ಥಾನದ ಮೇಲಿನ ಚಾವಣಿ ನೋಡಿ ಹೇಗೆ ಕಾಣ್ತಾ ಇದೆ ಅಂತ ಹೇಳುವಂಥದ್ದು. ಬಹಳ ದೊಡ್ಡದಾದಂಥ ವಿಗ್ರಹ ನೋಡಿ. ಇಲ್ಲಿ ಇನ್ನೊಂದು ವಿಗ್ರಹ ಇದೆ ನೋಡಿ. ನೋಡಿ, ಇದು ಯಾವುದೋ ಮೆಟಲಿಂದ ಮಾಡಿರುವಂಥ ವಿಗ್ರಹದಾಗಿ ಕಾಣ್ತಾ ಇದೆ ನನಗೆ. ಈ ಬುದ್ಧನ ಹಿಂದೆ ನೋಡಿ ಮೆಟಲಲ್ಲಿ ಹೇಗೆ ಮಾಡಿದ್ದಾರೆ ಅಂತ ಹೇಳಿ, ಬೇರೆ ಬೇರೆ ಥರದ ಬುದ್ಧನ ಪ್ರತಿಮೆಗಳನ್ನು ಇಲ್ಲಿ ಇಟ್ಟಿದ್ದಾರೆ. ನಮ್ಮ ದೇವಸ್ಥಾನಗಳಲ್ಲಿ ಸುತ್ತು ಬಂದಾಗೆ ನಾವು ಇಲ್ಲಿ ಸುತ್ತು ಬರುವಂಥ ಒಂದು ಅವಕಾಶ ಇದೆ. ವಿಶೇಷವಾಗಿ ಬುದ್ಧನ ಸ್ಟ್ಯಾಚ್ಯೂ ಮಾತ್ರ ಬಹಳ ದೊಡ್ಡದಂದರೆ ಬಹಳ ದೊಡ್ಡದು. ಇಲ್ಲಿ ಒಂದು ಕಂಬದ ಒಳಗೆ ಹುಕ್ಕು ಬರುವಂಥ ಒಂದು ಪದ್ಧತಿ. ಇದು ನಮ್ಮ ಭಾರತದಲ್ಲೂ ಕೆಲವೊಂದು ದೇವಸ್ಥಾನಗಳಲ್ಲಿದೆ. ಅವರಿಗೆ ಆಗ್ತಾ ಇಲ್ಲ. ಅರ್ಜುನ್ ಹೋದ. ಅರ್ಜುನ್ ಹೋಗಿ ವಾಪಸ್ ತಿರುಗಿ ಬಾಕಿಲ್ಲ. ಅರ್ಜುನ್ ಹೋಗಿ ಹೊರಗೆ ಬಂದ. ಸಹದೇವಿಗೆ ಹೋಗೋಕೆ ಧೈರ್ಯ ಸಾಕ. ಅರ್ಜುನ್ ಕರಿ ಮಗ ತಮ್ಮನಲ್ಲಿಂದ. ಓಕೆ, ಸಹದೇವ್ ಕೂಡ ಹೋಗಿ ಹೊರಗೆ ಬಂದ. ಅರ್ಜುನ್ ತಮ್ಮನ ಕರ್ಕ ನೀ ಹೋಗು. ಓಕೆ, ಸಹದೇವ್ ಕೂಡ ಹೊರಗಡೆ ಬಂದ. ಇಲ್ಲಿಂದ ಮೇಲೆ ಹೋಗೋರು ಅದು ಬರೀ ಅಲ್ಲಿನ ಪ್ರೀಸ್ಟ್ಗಳಿಗೆ ಮಾತ್ರ ಅಲೋಡ್ ಇರ್ಬೋದು. ಅವ್ರು ಮಾತ್ರ ಚಪ್ಪಲ್ ತೆಗೆದು ಮೇಲೆ ಹೋಗ್ತಾರೆ.
ದೇವಸ್ಥಾನದಿಂದ ಸುಮಾರು 350ರಿಂದ 400 ಮೀಟ್ರ್ ದೂರ ಬಂದರೆ ಮಾತ್ರ ಇದನ್ನು ಫುಲ್ ಕ್ಯಾಮರಾದಲ್ಲಿ ನಾವು ಕವರ್ ಮಾಡಲಿಕ್ಕಾಗ್ತದೆ ಇಲ್ಲಿಂದ. ಇಲ್ಲ ಅಂದರೆ ಹತ್ತಿರ ಹೋದಾಗೆ ನಮ್ಮ ಕ್ಯಾಮರಾದಲ್ಲಿ ಕವರ್ ಆಗೋದಿಲ್ಲ, ಅಷ್ಟು ದೊಡ್ಡ ಸ್ಟ್ರಕ್ಚರ್ ಇದು. ಒಳ್ಳೆ ಎಕ್ಸ್ಪೀರಿಯನ್ಸ್. ಒಳಗಡೆ ತುಂಬ ಪೀಸ್ಫುಲ್ ಆಗಿದೆ. ಬುದ್ಧನ ಭಾಳ ದೊಡ್ಡ ಗಾತ್ರದ ಸ್ಟ್ಯಾಚ್ಯೂ ನಾನು ಆಗಲೇ ತೋರಿಸ್ತೆ ನಿಮಗೆ. ಆಮೇಲೆ ಇದರ ಹಿಸ್ಟ್ರಿನ ನಾನು ಆಲ್ರೆಡಿ ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ, ದೇವಸ್ಥಾನದ ಹಿಸ್ಟ್ರಿ. ಇದನ್ನು ಒಂದು ನಿಮಿಷ ಪಾಸ್ ಮಾಡಿ ಓದ್ಕೋಬೋದು. ಈ ದೇವಸ್ಥಾನದ ಒಂದು ಚಿಕ್ಕ ಹಿಸ್ಟ್ರಿ ನೋಡಿ, ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೇನೆ. ದೇವ್ರ ದಯದಿಂದ ಒಂದು ಇಂಗ್ಲೀಷ್ ಗೈಡ್ ಸಿಕ್ತು ಚಿಕ್ಕದು, ಇದನ್ನು ನೀವು ಪಾಸ್ ಮಾಡಿ ಓದ್ಕೋಬೋದು. ನಮ್ಮ ದೇಶದ ನ್ಯಾಷನಲ್ ಎಂಬ್ಲೆಮನ್ನು ಜಪಾನಲ್ಲಿ ನೋಡಿ ಭಾಳ ಖುಷಿಯಾಯಿತು. ಸಾರನಾಥದಲ್ಲಿದ್ದಂಥ ಅಶೋಕನ ಸ್ತಂಭ, ಅದರ ಒಂದು ರೆಪ್ಲಿಕಾವನ್ನು ಜಪಾನ್ನಲ್ಲಿ ಕೂಡ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಸುಮಾರು 1,500 ವರ್ಷ ಆಯ್ತಂತೆ ಜಪಾನಿಗೆ ಬೌದ್ಧ ಧರ್ಮ ಬಂದು. ಹಾಗೆ 2038ಕ್ಕೆ 1,500 ವರ್ಷ ಪೂರ್ಣ ಆಗ್ತದಂತೆ. ಆಗ ಇದರ ಒಳಗೆ ಒಂದು ಟೈಮ್ ಕ್ಯಾಪ್ಸೂಲ್ ಹಾಕಿದಾರಂತೆ. ಅದನ್ನು 2038ನೇ ಇಸ್ವಿಗೆ ಆ ಟೈಮ್ ಕ್ಯಾಪ್ಸೂಲನ್ನು ಓಪನ್ ಮಾಡ್ತಾರಂತೆ. ಈ ಸ್ತಂಭವನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ ದಿವಸ ಅಂದರೆ ಏಪ್ರಿಲ್ 26, 1988ನೇ ಇಸ್ವಿಯಂದು ಮಾಡಿದ್ರಂತೆ. ಆಗ ಇದನ್ನು ಪ್ರತಿಷ್ಠಾಪನೆ ಮಾಡಿದಂಥ ಪ್ರೀಸ್ಟ್ಗಳ ಹೆಸರನ್ನೆಲ್ಲ ಬರೆದು ಟೈಮ್ ಕ್ಯಾಪ್ಸೂಲ್ ಮಾಡಿ ಹಾಕಿದಾರಂತೆ. ಅದು ಇಟ್ ಈಸ್ ಅ ಸಿಂಬಲ್ ಆಫ್ ಪೀಸ್ ಆ್ಯಸ್ ವೆಲ್ ಆ್ಯಸ್ ಒಂದು ಬೌದ್ಧ ಧರ್ಮ ಜಪಾನಿಗೆ ಬಂದಂಥ 1,500 ವರ್ಷದ ಒಂದು ನೆನಪಿಗೋಸ್ಕರ ಅದನ್ನು ಪ್ರತಿಷ್ಠಾಪನೆ ಮಾಡಿದಂಥದ್ದು. ಅದನ್ನು ಮಾಡಿದಂಥ ಪ್ರೀಸ್ಟ್ಗಳ ಹೆಸರನ್ನು ಅದರ ಒಳಗೆ ಬರೆದು ಇಟ್ಟಿದ್ದಾರೆ ಟೈಮ್ ಕ್ಯಾಪ್ಸೂಲಲ್ಲಿ. 2038ನೇ ಇಸ್ವಿಗೆ ಅದನ್ನು ಓಪನ್ ಮಾಡಲಿಕ್ಕಿದ್ದಾರೆ. ಇನ್ನೊಂದು ಟ್ರೈನಿಗೆ ಬಂದ್ವಿ. ಇಲ್ಲಿದೊಂದು ವಿಶೇಷತೆ ತೋರಿಸ್ತೀನಿ ನಿಮಗೆ. ಒಂದು ಸಣ್ಣ ಬಾವಿ ಇದೆ. ಆ ಬಾವಿಯಲ್ಲಿ 2 ಬಕೆಟ್, ಅದಕ್ಕೊಂದು ಬಳ್ಳಿ ಹಾಕಿದ್ದಾರೆ. ಅದನ್ನು ಮೇಲೆ ಕೆಳಗೆ ಮಾಡಬೇಕು. ನಾನು ತೋರಿಸ್ತೇನೆ, ಮಾಡ್ತಾರೆ ಜನರು ನೋಡಿ. ಮೇಲೆ ಕೆಳಗೆ ಹೀಗೆ ಮಾಡುವಂಥದ್ದೊಂದು ಕ್ರಮ. ಈ ನಾರಾ ಅಂತ ಹೇಳುವಂಥ ಈ ಪ್ಲೇಸನ್ನು ಡಿಯರ್ ಟೌನ್ ಹೇಳೋದಕ್ಕಿಂತ ಟೆಂಪಲ್ ಟೌನ್ ಅಂತಲೂ ಹೇಳ್ಬೋದು ಕಾಣುತ್ತೆ. ಎಲ್ಲಿ ನೋಡಿದರೂ ದೇವಸ್ಥಾನಗಳು, ಎಲ್ಲಿ ನೋಡಿದರೂ ದೇವಸ್ಥಾನಗಳು. ಎಂತೆಂಥ ಆರ್ಕಿಟೆಕ್ಚರು, ಸೈಡಲ್ಲೆಲ್ಲ ದೀಪಕಂಬಗಳು. ಒಂದು ದೇವಸ್ಥಾನದಿಂದ ಇನ್ನೊಂದು ದೇವಸ್ಥಾನಕ್ಕೆ ಏನಾದರೂ ಒಂದು ವಿಶೇಷತೆ ಇರ್ತದೆ ನೋಡಿ. ಈ ದೇವಸ್ಥಾನದ ಒಳಗೆ ನಮ್ಮ ದೇವಸ್ಥಾನಗಳಲ್ಲಿ ಹಾಕಿದಾಗೆ, ಭಜನೆ ಹಾಕಿದಾಗೆ, ಇಲ್ಲಿ ಏನೋ ಅವ್ರದ್ದೊಂದು ಟ್ರೆಡಿಷ್ನಲ್ ಮ್ಯೂಸಿಕ್ ಹಾಕಿದ್ದಾರೆ ನೋಡಿ. ನಿಮಗೆ ಕೇಳಿಸ್ತೇನೆ ಈಗ. ಇಲ್ಲಿ ಏನೋ ಒಂದು ಗಂಟೆ ಹಾಗೆ ಇದೆ. ಬಹುಶಃ ಇದನ್ನು ಹೀಗೆ ನಮ್ಮ ದೇವಸ್ಥಾನದಲ್ಲಿ ನಾವು ಗಂಟೆ ಹೊಡೆದಾಗೆ ಬಹುಶಃ ಇದನ್ನು ನಾವು ಹೊಡಿಬೇಕು ಕಾಣುತ್ತೆ ನೋಡಿ. ಕಾಣಿಕೆ ಹುಂಡಿ ನೋಡಿ ಎಷ್ಟು ಚೆನ್ನಾಗಿದೆ. ಒಂದರಿಂದ ಒಂದು ಯೂನಿಕ್ ಆರ್ಕಿಟೆಕ್ಚರ್. ಇಲ್ಲಿ ಒಳಗಡೆ ದೇವರನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ನಾರಾ ಅಂತ ಹೇಳುವಂಥ ಒಂದು ಟೌನ್ ಇದು. ಯಾವುದೋ ಒಂದು ರಸ್ತೆಯ ವ್ಯೂ. ನಾವಿಲ್ಲಿ ಟೂರಿಸ್ಟ್ ಇನ್ಫಾರ್ಮೇಷನ್ ಬೋರ್ಡಲ್ಲಿ ನೋಡ್ತಿದ್ದೇವೆ ನಾವು ಎಲ್ಲಿದ್ದೇವೆ ಅಂತ ಹೇಳ್ಕೊಂಡು. ಆ್ಯಕ್ಚುಲಿ ನಾವು ನೋಡಿ ಈಗ ಇಲ್ಲಿದ್ದೇವೆ. ಇಲ್ಲಿ ಈಗ ನಾವು ಸುಮಾರು ಟೆಂಪಲ್ಗಳನ್ನೆಲ್ಲ ನೋಡಿದ್ವಿ ಇಲ್ಲೆಲ್ಲ. ಇನ್ನು ನೆಕ್ಸ್ಟು ಎಲ್ಲಿ ಹೋಗೋದು ಅಂತ ಹೇಳೋದು ನೋಡಬೇಕಷ್ಟೆ. ಮಧ್ಯಾಹ್ನ ಊಟದ ಸಮಯ ಬೇರೆ ಆಯಿತು. ಊಟಕ್ಕೆ ಯಾವುದಾದ್ರೂ ಒಳ್ಳೆ ಹೋಟೆಲ್ ಇದೆಯಾ ಅಂತ ಬೇರೆ ಹುಡುಕಬೇಕು. ಇಲ್ಲಿ ಸಮಸ್ಯೆ ಏನಂತ ಹೇಳಿದರೆ ಸುಮಾರು ಕಡೆ ಬೀಫ್ ಇರ್ತದೆ. ಸೊ ನಮಗೆ ಆಗುವಂಥದ್ದು ಚಿಕನ್, ಮಟನ್, ಪೋರ್ಕ್ ಈ ಥರ ಯಾವುದಾದ್ರೂ ಊಟ ಆಗುವಂಥದ್ದನ್ನು ಹುಡುಕಬೇಕಾಗ್ತದೆ. ಇಲ್ಲಿ ಎಲ್ಲಿ ನೋಡಿದರೂ ದೇವಸ್ಥಾನಗಳೇ. ಆ ಸೈಡ್ ಅಂತೂ ಕಂಪ್ಲೀಟ್ ದೇವಸ್ಥಾನಗಳು, ಒಂದರಿಂದ ಒಂದು ಯೂನಿಕ್ ದೇವಸ್ಥಾನ. ಎಲ್ಲದನ್ನ ಒಂದೇ ವಿಡಿಯೋದಲ್ಲಿ ತೋರಿಸ್ತಾ ಹೋದರೆ ನಿಮಗೂ ಬೋರ್ ಆಗ್ಬೋದು.
ಬನ್ನಿ, ಇಲ್ಲಿ ರೋಡ್ ಕ್ರಾಸ್ ಮಾಡಲಿಕ್ಕೆ ಹೀಗೆ ಅಂಡರ್ ಪಾಸಿಂಗ್ ಒಂದು ಮಾಡಿದ್ದಾರೆ. ಮಧ್ಯಾಹ್ನ ಊಟದ ವ್ಯವಸ್ಥೆ ನಮಗೆ ಎಲ್ಲಿ ಕರೆಕ್ಟಾಗಿ ಆಗಲಿಲ್ಲ. ಸೊ ನಮ್ಮ ಬ್ಯಾಗಲ್ಲಿದ್ದ ಬ್ಯಾಕಪ್ ಏನು ಊಟ ಇತ್ತು ಅದನ್ನು ತಿಳ್ಕೊಂಡ್ವಿ ನಾವು. ಈ ಊರಲ್ಲಿ ಎಲ್ಲಿ ನೋಡಿದ್ರು ದೇವಸ್ಥಾನ, ಎಲ್ಲಿ ನೋಡಿದ್ರು ಶ್ರೈನ್ಸ್, ಟೆಂಪಲ್ಸ್ ತುಂಬ ಚೆನ್ನಾಗಿದೆ. ಮೊಬೈಲಲ್ಲಿ ವಿಡಿಯೋ ಮಾಡಿ ನಿಮಗೆ ಸಾಧ್ಯವಾದಷ್ಟು ತೋರಿಸ್ತಾ ಇದ್ದೀನಿ. ಎಷ್ಟೊಂದು ದೇವಸ್ಥಾನಗಳನ್ನ ಸ್ಕಿಪ್ ಮಾಡಿದೆ, ರೋಡಲ್ಲಿ ನಡ್ಕೊಬರ್ತಾ ಎಷ್ಟೊಂದು ಇದೆ. ಎಲ್ಲದಕ್ಕೆ ನಮಗೆ ವಿಸಿಟ್ ಮಾಡಲಿಕ್ಕೆ ಟೈಮ್ ಆಗೋದಿಲ್ಲ. ಮತ್ತು ಕೆಲವೊಂದು ಮೈನ್ ಟೆಂಪಲ್ಗಳಿಗೆಲ್ಲ ಟಿಕೆಟ್ಸ್ ಇದೆ. ಅದು ಹೊರಗಡೆಯಿಂದನೇ ನೋಡಿದ್ವಿ, ಕೆಲವು ನೋಡಲೇಬೇಕು. ಅದು ಆಗ ಫಸ್ಟ್ ನಾವು ಹೋದ್ವಲ್ಲ, ಬುದ್ಧಂದು, ಜೈಂಟ್ ಬುದ್ಧಂದು, ಅದು ವರ್ಲ್ಡ್ ಹೆರಿಟೇಜ್ ಸೈಟ್. ಸೊ ಅದನ್ನು ಮಿಸ್ ಮಾಡಬಾರ್ದು ಅಂತ ಅದಕ್ಕೆ ಹೋದ್ವಿ ನಾವು. ಆಮೇಲೆ ಇಲ್ಲಿ ಇನ್ನೊಂದು ಟೋಫು ಫೂಜಿ ಟೆಂಪಲ್ ಅಂತ ಇದೆ, ಅದಕ್ಕೆ ಮತ್ತೆ ಟಿಕೆಟ್ ತಗೋಬೇಕು ಅಂತ ಹೇಳಿದರು. ಹಾಗೆ ಅದು ಬೇಡ ಅಂತೇಳಿ ಈಚೆ ಬಂದಾಗ ನಮ್ಮ ಸೈಡಲ್ಲಿ, ಅಂದರೆ ಆ ಟೆಂಪಲ್ ಇದ್ದ ಸೈಡಲ್ಲೇ ಇನ್ನೊಂದು ಟೆಂಪಲ್ ಇಲ್ಲಿ ಕಾಣ್ತಾ ಇದೆ ನಮಗೆ. ಅದು ಬಹುಶಃ ಫ್ರೀ ಎಂಟ್ರಿ ಇದೆ, ಯಾಕಂದರೆ ಇಲ್ಲಿ ಏನು ಟಿಕೆಟ್ ಕೌಂಟ್ರ್ ಏನು ಕಾಣ್ತಾ ಇಲ್ಲ. ಬನ್ನಿ, ನಿಮಗೆ ಇನ್ನೊಂದು ಆ್ಯಂಗಲಿಂದ ಅದನ್ನು ತೋರಿಸ್ಕೊಡ್ತೀನಿ. ಕತ್ಲಾಗ್ತಾ ಬಂತು, ಹಾಗಾಗಿ ಸ್ವಲ್ಪ ಲೈಟಿಂಗಲ್ಲಿ ವ್ಯತ್ಯಾಸ ಇರ್ಬೋದು. ನೋಡಿ, ಇದು ಸ್ವಲ್ಪ ಯೂನಿಕ್ ಆಗಿದೆ. ಇದರಲ್ಲಿ ಇನ್ಫಾರ್ಮೇಷನ್ ಹಾಕಿದ್ದಾರೆ. ಇದನ್ನು ನೋಡಿ, ನಮಗೆ ಹಳೆಯ ಕಾಲದ ಬಿಲ್ಡಿಂಗ್ಗಳು ಹೇಗೆ ಕಾಣ್ತಾ ಇದೆ ಅಂತ ಹೇಳುವಂಥದ್ದು. ಆಮೇಲೆ ಇಲ್ಲಿ ಏನೋ ಒಂದು ಹೂವಿನ ಚಪ್ಪರ ಮಾಡಿದ್ದಾರೆ. ನೋಡಲಿಕ್ಕೆ ದ್ರಾಕ್ಷಿ ತೋಟದಲ್ಲಿರುವಂಥ ಚಪ್ಪರದಾಗಿ ಕಾಣ್ತದೆ, ಬಟ್ ಇನ್ಫ್ಯಾಕ್ಟ್ ಅದಲ್ಲ, ಏನೋ ಒಂದು ಜಾತಿಯ ಹೂವು, ಅದನ್ನು ಈ ರೀತಿ ಚಪ್ಪರದ ರೀತಿ ಮಾಡಿದ್ದಾರೆ. ನೋಡಿ, ಇಲ್ಲಿನ ಒಂದು ಗಂಟೆಯ ವಿಶೇಷತೆ ನೋಡಿ, ಈ ಥರದ ಒಂದು ಗಂಟೆ, ಅದನ್ನು ಹೋಗಿ ಪ್ರಾರ್ಥನೆ ಮಾಡಿ ಹೊಡೆಯುವಂಥದ್ದು. ಎಲ್ಲ ದೇವಸ್ಥಾನದಲ್ಲಿದ್ದಾಗೆ ಕೈ ತೊಳ್ಕೊಳ್ಳಿಕ್ಕೆ ಒಂದು ವ್ಯವಸ್ಥೆ, ಡ್ರ್ಯಾಗನ್ ಇದ್ದ ಬಾಯಿಯಿಂದ ನೀರು ಬರುವಂಥದ್ದು. ಇಲ್ಲೆಲ್ಲ ಜನರು ಅವರವರ ವಿಶನ್ನು ಬರೆದು ನೇತಾಕಿದ್ದಾರೆ. ಇನ್ನೊಂದು, ನನಗೆ ಈ ಗಂಟೆ, ದೊಡ್ಡ ಒಂದು ಗಂಟೆಯನ್ನು ಇಡಲಿಕ್ಕೆ ಒಂದು ಮಂಟಪದಾಗ ಮಾಡಿದ್ದಾರೆ ನೋಡಿ. ಭಾರಿ ಒಂದು ಹಳೆಯ ಕಾಲದ ಸ್ಟ್ರಕ್ಚರ್, ಮರದಲ್ಲಿ ಮಾಡಿರುವಂಥದ್ದು. 100% ಮರ. ಒಳಗಡೆ ಗಂಟೆ ಕಾಣ್ಬೋದು ನೀವು ನೋಡಿ. ಈ ಮರದ ದಿಮ್ಮಿಯನ್ನು ಎಳೆದು ಬಿಟ್ಟಾಗ ಈ ಗಂಟೆಯಲ್ಲಿ ಸೌಂಡ್ ಬರುವಂಥದ್ದು. ಅದರ ವೈಬ್ರೇಷನ್ಸ್ ಭಾಳ ದೂರದವರೆಗೆ ಹೋಗ್ತದೆ. ನಾನು ಕಳೆದ ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ದೆ. ಈ ದೇವಸ್ಥಾನದ ಈ ಕಡೆಯಿಂದ ವ್ಯೂ ಹೀಗಿದೆ ನೋಡಿ. ಎಲ್ಲಿ ನೋಡಿದರೂ ಒಂದರಿಂದ ಒಂದು ಯೂನಿಕ್ ಆರ್ಕಿಟೆಕ್ಚರ್. ಇದು ನೋಡಿ, ಇದು ಒಂದು ಮನೆಗೆ ಎಂಟ್ರೆನ್ಸ್. ಆ ಎಂಟ್ರೆನ್ಸ್ ಇದು ದ್ವಾರ ನೋಡಿ ಹೇಗೆ ಮಾಡಿದ್ದಾರೆ ಅಂತೇಳಿ. ಹಾಂ, ಜಿಂಕೆಗಳು ನೋಡಿ, ದೂರದಲ್ಲಿ ಟೌನ್ ಕಾಣ್ತಾ ಇದೆಯಾ, ಜಿಂಕೆ ಇಲ್ಲೇ ಇದೆ ನೋಡಿ. ಒಂದು ಸ್ವಲ್ಪನೂ ಭಯ ಇಲ್ಲ. ಈ ಬ್ಯಾಕ್ಗ್ರೌಂಡ್ ನೋಡಿ ನೋಡಿ ಹೇಗಿದೆ ಅಂತೇಳಿ. ಎಲ್ಲಿ ನೋಡಿದ್ರು ಜಿಂಕೆಗಳೇ ನಾರಾ ಟೌನಲ್ಲಿ ನೋಡಿ. ಜಪಾನಲ್ಲಿ ನನಗೆ ಒಂದು ವಿಚಾರ ಖುಷಿಯಾಗಿದ್ದು ಅಂತ ಹೇಳಿದರೆ, ಅವರು ತಮ್ಮ ಮಾನ್ಯುಮೆಂಟ್ಸನ್ನು ಪ್ರಿಸ್ಟೀನ್ ಕಂಡೀಷನಲ್ಲಿ ಮೇಂಟೈನ್ ಮಾಡಿದ್ದಾರೆ. ತಮ್ಮ ಎಲ್ಲ ಹಳೆಯ ಕಾಲದ ಬಿಲ್ಡಿಂಗ್ಸು, ದೇವಸ್ಥಾನಗಳು ಆಗಲಿ, ಅರಮನೆ ಆಗಲಿ, ಏನೇ ಹಳೆ ಕಾಲದ್ದು ಏನು ಎಲ್ಲ ಸಂಪತ್ತಿದೆ ಅದನ್ನು ಹೊಸದಾಗಿ ಮೇಂಟೈನ್ ಮಾಡಿದ್ದಾರೆ. ನೋಡುವಾಗ ನೆನ್ನೆ ಮೊನ್ನೆ ಕಟ್ಸಿದ್ದಾರೆ ಏನೋ ಅಂತ ಹೇಳುವಂಥ ಒಂದು ಭಾವನೆ ಬರ್ತದೆ. ಯಾವುದೇ ಮಾನ್ಯುಮೆಂಟ್ ಮೇಲಾಗಲಿ, ಯಾವುದೇ ಗೋಡೆ ಮೇಲಾಗಲಿ, ಯಾವುದೇ ಥರದ ಬರಹಗಳಾಗಲಿ ಅಥವಾ ಪೋಸ್ಟರ್ಸ್ ಆಗಲಿ ನಿಮಗೆ ಕಾಣೋದಿಲ್ಲ ಎಲ್ಲಿ ಕೂಡ. ಅದರ್ ದೆನ್ ಈಗ ಮಾನ್ಯುಮೆಂಟ್ ಇದೆ ಏನಾದ್ರು ಇನ್ಫಾರ್ಮೇಷನ್ ಕೊಡುವಂಥ ರೈಟಿಂಗ್ಸ್ ಅಲ್ಲದೆ ಬೇರೆ ಯಾವುದೇ ಥರದ ರೈಟಿಂಗ್ಸ್ ನಿಮಗೆ ಕಾಣೋದಿಲ್ಲ. ಒಂದು ಹೆಸರಾಗಲಿ, ಒಂದು ಲವ್ ಸಿಂಬಲ್ ಆಗಲಿ, ಒಂದು ಆ್ಯರೋ ಮಾರ್ಕ್ ಆಗಲಿ ಏನೂ ಕಾಣಿಸೋದಿಲ್ಲ. ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ.
ಮತ್ತು ಇನ್ನೊಂದು ನನಗೆ ಖುಷಿಯಾಗಿದ್ದು ಅವರು ತಮ್ಮ ವನ್ಯ ಸಂಪತ್ತನ್ನು ಕಾಪಾಡಿದಂಥ ರೀತಿ. ನಮಗೆ ನಾವೆಲ್ಲ ನೆನೆಸೋದು ಜಪಾನ್ ಅಂದರೆ ದೊಡ್ಡ ದೊಡ್ಡ ಟೌನ್ಸ್ ಇರ್ಬೋದೇನೋ ಹಾಗೆ ಹೀಗೆ ಅಂತ ಹೇಳ್ಕೊಂಡು. ಅಫ್ಕೋರ್ಸ್ ಟೋಕಿಯೋ ಇದೆ, ಕ್ಯೋಟೋ ಇದೆ, ಸುಮಾರು ಟೌನ್ಗಳಿದೆ. ಆದರೆ ಟೌನ್ ಮಧ್ಯದಲ್ಲೂ ಸಹ ಸಾಕಷ್ಟು ಗಿಡ ಮರಗಳನ್ನು ಉಳಿಸ್ಕೊಂಡಿದ್ದಾರೆ. ಇನ್ನು ಟೌನಿದು ಔಟ್ಸ್ಕರ್ಟ್ಸಿಗೆ ಬಂದ್ರಂತೂ ಹೇಳೋದೇ ಬೇಡ. ದೊಡ್ಡ ದೊಡ್ಡ ಕಾಡುಗಳು, ದೂರದಲ್ಲಿ ಬೆಟ್ಟ ಗುಡ್ಡ, ಪ್ರಾಣಿ ಪಕ್ಷಿಗಳು ಎಲ್ಲ ಕೂಡ ಯಥೇಚ್ಛವಾಗಿದೆ. ಈಗ ನಮ್ಮಲ್ಲಿ ಒಂದು ಮಾತಿದೆ, ಮೊಬೈಲ್ ನೆಟ್ವರ್ಕಿಂದಾಗಿ ಗುಬ್ಬಚ್ಚಿ ಎಲ್ಲ ಹೋಗಿದೆ ಅಂತ ಹೇಳುವಂಥದ್ದು. ನನಗೆ ಇಲ್ಲಿ ನೋಡಿದರೆ ಅದು ಸುಳ್ಳು ಅಂತ ಅನಿಸ್ತಾ ಇದೆ. ಜಪಾನ್ ಒಂದು ಹೈಲಿ ಡೆವಲಪ್ಡ್ ಕಂಟ್ರಿ. ಇಲ್ಲಿ ಬೇರೆ ಬೇರೆ ಥರದ ಮೊಬೈಲ್ ನೆಟ್ವರ್ಕ್ಗಳು ಇದೆ, ನಮ್ಮ ದೇಶಕ್ಕಿಂತ ಜಾಸ್ತಿನೇ ಇದೆ. ಆದ್ರೂ ಇಲ್ಲಿ ನಿಮಗೆ ಸಾಕಷ್ಟು ಗುಬ್ಬಚ್ಚಿಗಳು, ನಮ್ಮ ಏನು ದೇಶದಲ್ಲಿ ಮುಂಚೆ ಅಂಗಡಿ ಹಕ್ಕಿಗಳು ಅಂತ ಹೇಳ್ತಿದ್ವಲ್ಲ, ನಿಮಗೆ ಆ ಪಕ್ಷಿಗಳು ಇಲ್ಲಿ ಎಷ್ಟು ಎಲ್ಲೆಲ್ಲಿ ನೋಡಿದರೂ ಸಿಗುತ್ತೆ. ಹಾಗಾಗಿ ಮೊಬೈಲ್ ನೆಟ್ವರ್ಕಿಂದ ಗುಬ್ಬಚ್ಚಿ ಹೋಗಿದೆ ಅಂತ ಹೇಳುವಂಥ ಒಂದು ಕಾನ್ಸೆಪ್ಟನ್ನ ನಾನು ಒಪ್ಕೊಳ್ಳೋದಿಲ್ಲ. ಆಮೇಲೆ ಟೌನ್ ಮಧ್ಯದಲ್ಲಿ ಈಗ ಮರ ಗಿಡ ಇದ್ದರೆ ಬ್ರ್ಯಾಂಚಸ್ ಬೀಳೋದಿಲ್ಲ ಅಂತ ಕೇಳ್ಬೋದು ನೀವು. ಅವರು ಆ ಬ್ರ್ಯಾಂಚಸ್ನೆಲ್ಲ ನೀಟಾಗಿ ಟ್ರಿಮ್ ಮಾಡಿ ಮೇಂಟೈನ್ ಮಾಡಿರ್ತಾರೆ. ಈ ಟೌನಲ್ಲಿ ಹೈವೇ ಪಕ್ಕದಲ್ಲಿರೋ ಯಾವ ಮರ ಬೇಕಿದ್ರೆ ನೋಡಿ, ಅದು ಒಂಥರ ನೀಟ್ಲಿ ಟ್ರಿಮ್ಡ್, ಕಟ್ಟಿಂಗ್ ಎಲ್ಲ ಮಾಡಿ ಒಂದು ಸ್ವಲ್ಪನೂ ಯಾವುದೇ ಗೆಲ್ಲು ಬೀಳದ ರೀತಿಯಲ್ಲಿ ಮಾಡ್ಕೊಂಡಿರ್ತಾರೆ. ಆದರೆ ಮರವನ್ನು ಕಂಪ್ಲೀಟಾಗಿ ಅಂತೂ ಅವರು ಕಡಿಯೋದೇ ಇಲ್ಲ, ಯಾವುದೇ ಕಾರಣಕ್ಕೂ ಮರ ಕಡಿಯೋದಿಲ್ಲ. ಆಮೇಲೆ ಇನ್ನೊಂದು ವಿಚಾರ, ನೀವು ಯಾವ ಟೂರಿಸ್ಟ್ ಅಟ್ರಾಕ್ಷನ್ಸ್ಗೆ ಬೇಕಿದ್ರೆ ಹೋಗಿ, ಯಾವುದೇ ಡೆಸ್ಟಿನೇಷನ್ಗೆ ಹೋಗಿ, ಅಲ್ಲಿ ಎಲ್ಲ ಕಡೆ ಡಸ್ಟ್ಬಿನ್ಸ್ ಇಟ್ಟಿರ್ತಾರಲ್ಲ, ಆ ಡಸ್ಟ್ಬಿನ್ನಿಂದ ಹೊರಗಡೆ ಒಂದು ಕಸ ಕೂಡ ಹಾಕೋದಿಲ್ಲ. ಎಲ್ಲ ಡಸ್ಟ್ಬಿನ್ ಒಳಗಡೆನೇ ಹಾಕ್ತಾರೆ. ಆಮೇಲೆ ಡಸ್ಟ್ಬಿನ್ನಲ್ಲಿ ಸುಮಾರು ಸೆಕ್ಷನ್ಸ್ ಇರುತ್ತೆ. ಈಗ ಟಿನ್ ಒಂದು ಕಡೆ ಹಾಕಿ, ಪ್ಲ್ಯಾಸ್ಟಿಕ್ ಒಂದು ಕಡೆಗೆ ಹಾಕಿ, ಇನ್ನು ಹಣ್ಣಿನ ಸಿಪ್ಪೆಗಳನ್ನು ಒಂದು ಕಡೆಗೆ ಹಾಕಿ ಅಂತ ಹೇಳುವಂಥದ್ದು. ಅಲ್ಲಿ ಯಾರೂ ಕಾವಲು ಕಾಯೋದಿಲ್ಲ, ಜನ ಅದಕ್ಕೆ ಹಾಕಲಿ ಇದಕ್ಕೆ ಹಾಕಲಿ, ಅಲ್ಲಿ ಹಾಕಬೇಡಿ ಇಲ್ಲಿ ಹಾಕಬೇಡಿ ಅಂತ ಹೇಳೋಕ್ಕೆ. ಎಲ್ಲ ಜನರೇ ಅವರೇ ಸ್ವಂತ ರೆಸ್ಪಾನ್ಸಿಬಲ್ ಆಗಿ ಅವರವರೇ ಅದನ್ನು ಹಾಕ್ತಾರೆ. ಇನ್ ಕೇಸ್ ಎಲ್ಲಾದರೂ ರೋಡ್ ಮೇಲೆ ಕಸ ಬಿದ್ದಿದ್ದು ಇನ್ನೊಬ್ಬ ಯಾರಾದರೂ ನೋಡಿದರೆ ಅದನ್ನು ತಾನೇ ಸ್ವತಃ ತಗೊಂಡೋಗಿ ಡಸ್ಟ್ಬಿನ್ನಿಗೆ ಹಾಕ್ತಾರೆ. ಆಮೇಲೆ ಡಸ್ಟ್ಬಿನ್ ಹೊರಗಡೆ ಕಸ ಬಿಸಾಕ್ಕೊಂಡು ಹೋಗೋದಿಲ್ಲ. ಅಷ್ಟು ಜನ ಅವರು ಈ ದೇಶವನ್ನು ಪ್ರೀತಿ ಮಾಡ್ತಾರೆ. ತುಂಬ ಖುಷಿಯಾಗುತ್ತೆ ನೋಡುವಾಗ. ಎಕ್ಸ್ಪೀರಿಯನ್ಸಸ್ ತುಂಬ ಇದೆ. ನಿಧಾನಕ್ಕೆ ನನ್ನ ಮುಂದಿನ ವಿಡಿಯೋಗಳಲ್ಲಿ ಹೇಳ್ತಾ ಹೋಗ್ತೀನಿ. ಬಹುಶಃ ಈ ವಿಡಿಯೋ ನೋಡೋರ ಮೇಲೆ ನನ್ನ ಎಕ್ಸ್ಪೀರಿಯನ್ಸಸ್ ತುಂಬ ಪಾಸಿಟಿವ್ ಇಂಪ್ಯಾಕ್ಟ್ ಆಗ್ಬೋದು ಅಂತ ನಾನು ಭಾವಿಸ್ತೇನೆ. ಜಪಾನಿನ ಒಂದು ರಸ್ತೆ ನೋಡಿ, ಅದರ ವ್ಯೂ ಹೇಗಿದೆ ಅಂತ ಹೇಳುವಂಥದ್ದು. ಇದು ಒಂದು ಟೌನಲ್ಲಿರುವಂಥ ಒಂದು ಒಳ ದಾರಿ. ಇಲ್ಲಿ ಬಹುಶಃ ಕೆಲವೊಂದು ಆಫೀಸ್ಗಳು, ಚಿಕ್ಕ ಚಿಕ್ಕ ಬಿಸ್ನೆಸ್ಗಳು, ಇನ್ನು ಕೆಲವೊಂದು ಮನೆಗಳು ಹೀಗೆಲ್ಲ ಇರ್ಬೋದು. ನೋಡಿ ಹೇಗಿದೆ ಅಂತೇಳಿ. ಜನರು ರಿಲ್ಯಾಕ್ಸ್ಡಾಗಿ ನಿಧಾನಕ್ಕೆ ಹೋಗ್ತಾ ಇದ್ದಾರೆ. ಸಂಜೆ ಹೊತ್ತು ಬಹುಶಃ ಅವರ ಕೆಲಸ ಮುಗಿಸಿಕೊಂಡು ಮನೆಗೆ ನಡ್ಕೊಂಡು ಹೋಗುವಂಥ ಒಂದು ಸಂದರ್ಭ ನೋಡಿ. ಆಮೇಲೆ ಇಲ್ಲಿನ ಕರೆಂಟ್ ಕಂಬ, ಟ್ರಾನ್ಸ್ಫಾರ್ಮರ್ ನೋಡಿ ಎಷ್ಟು ಚಿಕ್ಕದಾಗಿದೆ ಅಂತ ಹೇಳಿದರೆ. ನೋಡಿ ನೋಡಿ ಇಲ್ಲಿ ಟ್ರಾನ್ಸ್ಫಾರ್ಮರ್ಸ್ ಎಷ್ಟು ತುಂಬ ಚಿಕ್ಕ ಟ್ರಾನ್ಸ್ಫಾರ್ಮರು. ನಾರಾದಲ್ಲಿ ಸುಮಾರೆಲ್ಲ ನೋಡಿದ್ವಿ ಸೈಟ್ಸ್ ಎಲ್ಲ, ಒಳ್ಳೊಳ್ಳೆ ಟೆಂಪಲ್ಸು, ಆಮೇಲೆ ಟೂರಿಸ್ಟ್ ಅಟ್ರ್ಯಾಕ್ಷನ್ಸ್ ಎಲ್ಲ ಅದನ್ನು ನಾನು ವಿಡಿಯೋ ಮಾಡಲಿಲ್ಲ. ಸಾಧ್ಯ ಆದಷ್ಟು ಯಾವುದು ಇಂಟ್ರೆಸ್ಟಿಂಗ್ ಇದೆ ಅಂತ ಹೇಳುವಂಥದ್ದು ನನಗೆ ಅನಿಸ್ತೋ ಅದನ್ನು ವಿಡಿಯೋ ಮಾಡಿದೆ. ನೋಡಿ ಇಲ್ಲಿ ಒಂದು ಸಣ್ಣ ಬಟ್ಟೆ ಶಾಪು, ಹಾಗೆ ಮುಂದೆ ಬರ್ತಾ ನೋಡಿ 3 ರಸ್ತೆ ಸೇರುವ ಜಾಗದಲ್ಲಿ ಒಂದು ಸಣ್ಣ ಒಂದು ದೇವಸ್ಥಾನ. ಇಲ್ಲಿನ ಸ್ಥಳೀಯರು ಕಾಣಿಕೆ ಹಾಕಿ ದೇವರಿಗೆ ಕೈ ಮುಗಿಯುವಂಥದ್ದು ನೋಡಿ. ನಾವು ಯಾವುದೇ ದೇಶಕ್ಕೆ ಹೋದ್ರೂ ಬರೀ ಟೂರಿಸ್ಟ್ ಅಟ್ರ್ಯಾಕ್ಷನ್ಸ್ ಮಾತ್ರ ಅಲ್ಲ, ಸ್ವಲ್ಪ ಹೀಗೆ ಹೊರಗಡೆ ಎಕ್ಸ್ಪ್ಲೋರ್ ಮಾಡುವಂಥ ಪ್ರಯತ್ನ ಮಾಡಬೇಕು. ಹಾಗೆ ಮಾಡಿದರೆ ಮಾತ್ರ ನಮಗೆ ಅಲ್ಲಿನ ಜನಜೀವನದ ರಿಯಲ್
ಪಿಕ್ಚರ್ ಏನು ಅಂತ ಹೇಳುವಂಥದ್ದು ಗೊತ್ತಾಗುವಂಥದ್ದು. ನಾವು ಬರೇ ಟೂರಿಸ್ಟ್ ಅಟ್ರಾಕ್ಷನ್ಸ್ ನೋಡ್ತಾ ಇದ್ದರೆ ಆ ಕಂಟ್ರಿಯ ಒಂದು ಕ್ಲಿಯರ್ ಇಮೇಜ್ ಸಿಗೋದಿಲ್ಲ ನಮಗೆ. ಈಗ ನೋಡಿ, ನಾವು ಹೀಗೆಲ್ಲ ಒಳದಾರಿಯಲ್ಲೆಲ್ಲ ಬಂದು ಏನು ನೋಡುವಂಥದ್ದೇನಿಲ್ಲ. ಏನು ಇಲ್ಲಿನ ಸುತ್ತಮುತ್ತ ಮನೆಗಳು, ಬಿಲ್ಡಿಂಗ್ಸು, ಜನರ ಒಂದು ನಾರ್ಮಲ್ ಲೈಫ್, ಅವರ ಡೇ ಟು ಡೇ ಆ್ಯಕ್ಟಿವಿಟೀಸ್ ಏನು ಆಗ್ತಾಯಿದೆ ಅಂತ ಹೇಳುವಂಥದ್ದನ್ನ ನೋಡಿದರೆ ನಮಗೆ ಒಳ್ಳೆ ನಾಲೆಜ್ ಬರ್ತದೆ. ಮತ್ತು ಆ ದೇಶದ ಜನರು ಏನು ಅಂತ ಹೇಳುವಂಥದ್ದನ್ನ ಅರ್ಥ ಮಾಡ್ಕೊಳ್ಲಿಕ್ಕಾಗ್ತದೆ. ನಾವು ಯಾವುದಾದ್ರು ಒಂದು ಟೌನನ್ನು ನೋಡಿ ಓಕೆ ಈ ದೇಶದವರೆಲ್ಲ ಹೀಗೆ ಅಂತೇಳಿ ಜಡ್ಜ್ಮೆಂಟಿಗೆ ಬಂದರೆ ತಪ್ಪಾಗುತ್ತೆ. ಹಾಗಾಗಿ ನೋಡಿ, ಇಲ್ಲೆಲ್ಲ ನೋಡಿ, ಈಗ ನಮಗಿದು ನಾರ್ಮಲ್ ನಮ್ಮ ಊರಲ್ಲಿ ಮನೆಗಳಿದೆ ನೋಡಿ. ಈಗ ಟೌನಲ್ಲೆಲ್ಲ ಮನೆಗಳು ಹೇಗಿರ್ತದೆ ಹಾಗೇ ಇದೆ ನೋಡಿ. ಮನೆಯ ಮುಂದೆ ಸಣ್ಣದಾಗಿ ಒಂದು ಗಾರ್ಡನ್ ಮಾಡಿದ್ದಾರೆ. ಹೋಗೋಣ ಇನ್ನು ಮುಂದೆ ಏನಿದೆ ಅಂತ ನೋಡೋಣ, ಬನ್ನಿ ನನ್ನ ಜೊತೆ. ನೋಡಿ, ಈ ರಸ್ತೆಗೆ ಹೋಗುವಂತಲ್ಲಿ ಒಂದು ಕಲ್ಲಿನ ಕಂಬದಲ್ಲಿ ಏನೋ ಬರ್ತಿದ್ದಾರೆ. ಒಳದಾರಿಯಿಂದ ನಾವೀಗ ಹೈವೇ ಬದಿಗೆ ಬಂದ್ವಿ. ಬಸ್ ಸ್ಟಾಪ್ ಹುಡುಕ್ತಾ ಇದ್ದೇವೆ. ನಾವು ನಾರದಿಂದ ಮತ್ತೆ ಕ್ಯೋಟೋ ಕಡೆಗೆ ಹೋಗ್ತಾ ಇದ್ದೇವೆ. ಈಗ ಸಮಯ ಸುಮಾರು ಸಂಜೆ 4:15 ಆಗಿರ್ಬೋದು. ನಿಯರೆಸ್ಟ್ ಬಸ್ ಸ್ಟಾಪಿಗೆ ಸುಮಾರು 550 ಮೀಟರ್ ನಡಿಬೇಕಂತೆ. ಬೇರೆ ಏನು ದಾರಿ ಇಲ್ಲ, ನಡಿಲೇಬೇಕು. ಅಲ್ಲಿಂದ ನಾವು ಕ್ಯೋಟೋ ಕಡೆಗೆ ಹೋಗ್ತಾ ಇದ್ದೇವೆ. ಜಪಾನಿನ ರಸ್ತೆ ಬದಿಯಲ್ಲಿರುವಂಥ ಮನೆಗಳು ನೋಡಿ, ಹಳೆಯ ಕಾಲದ ಮನೆಗಳು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿ ಇವಾಗಲೂ ಅದರಲ್ಲಿ ವಾಸ ಮಾಡ್ತಿದ್ದಾರೆ ಅಂತ ಹೇಳಿದರೆ ಆಶ್ಚರ್ಯ ಆಗ್ತಾ ಉಂಟು ನನಗೆ. ಆಲ್ಮೋಸ್ಟ್ ನಮ್ಮ ಬಸ್ ಸ್ಟಾಪ್ ಹತ್ರ ಬಂತು ಅಂತ ಕಾಣುತ್ತೆ. ಸೊ ಇವತ್ತಿನ ವಿಡಿಯೋ ಇಷ್ಟೇನೆ. ನಾನಿವಾಗ ನಮ್ಮ ಹೋಟೆಲ್ ಟೊಯೋಕೋ ಇನ್, ಕ್ಯೋಟೋದಲ್ಲಿರುವಂಥ ಹೋಟೆಲ್ ಟೊಯೋಕೋ ಇನ್ನಲ್ಲಿದ್ದೀನಿ. ಐ ಹೋಪ್ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಕ್ಯೋಟೋದಲ್ಲಿ ನಾವು ಇನ್ನೊಂದು ದಿವಸ ಇದ್ದೀವಿ. ಟೋಟಲ್ ಕ್ಯೋಟೋದಲ್ಲಿ ನಮ್ಮ ಟ್ರಿಪ್ ಇರೋದು 3 ದಿವಸ. ನೆಕ್ಸ್ಟ್ ಇಲ್ಲಿಂದ ಹಿರೋಶಿಮಾಗೆ ಹೋಗ್ತಾ ಇದ್ದೀವಿ. ಅದೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ನಾನು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ನೀವು ಇನ್ನೂ ನನ್ನ ಚಾನಲ್ ಮುಂಡೋಡಿ ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಜಪಾನಿಂದ ಇನ್ನೂ ಒಳ್ಳೆ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಬರಲಿಕ್ಕಿದೆ. ಹಾಗಾಗಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.